ನಮಸ್ತೆ ಪ್ರೀತಿ ವೀಕ್ಷಕರೇ. ಬುದ್ಧಿವಂತನಿಗೆ ಮೂರ್ ಕಡೆ ಅನ್ನುವಂತ ಮಾತಿದೆ. ಒಬ್ಬ ಹುಡುಗ ಇರ್ತಾನೆ. ಆತನ ಅಮ್ಮ ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಮಗು, ನೋಡ್ತಾ ಇರು ಉಕ್ಕುತ್ತೆ ಅಂತ ಹೇಳ್ಬಿಟ್ಟು ತನ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಯಾರು ಅಮ್ಮ. ಆಗ ಆ ಮಗು ಎದುರುಗಡೆ ಹಾಲಿಟ್ಕೊಂಡು ಈಗ ಉಕ್ಕುತ್ತೆ ಅಂತ ನೋಡ್ತಾ ನಿಂತ್ಕೊಂಡಿರ್ತಾನೆ. ಅದು ಹಾಲು ಉಕ್ಕುತ್ತೆ ಕೂಡ, ಆದ್ರೆ ಆತ ಗ್ಯಾಸ್ನ ಆಫ್ ಮಾಡೋದಿಲ್ಲ, ಒಲೆಯನ್ನ ಆರಿಸೋದಿಲ್ಲ, ಹಾಗೆ ನೋಡ್ತಾನೆ ಇರ್ತಾನೆ. ಅಮ್ಮ ಬರ್ತಾಳೆ. ಅಮ್ಮ ಬಂದ್ಮೇಲೆ ಆಕೆ ಏನೋ ಹಾಲು ಉಕ್ಕಿ ಚೆಲ್ತಾ ಇದೆ, ಯಾಕೋ ಅದ್ರ ಮುಂದೆ ನಿಂತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಮ್ಮ ನೀನ್ ಹೇಳಿದ್ಯಲ್ಲ ಹಾಲು ಉಕ್ತಾ ಇರುತ್ತೆ ನೋಡ್ಕೋ, ಚೆಲ್ತಾ ಇರುತ್ತೆ ಅಂತ ಹೇಳಿದ್ಯಾ, ಅದನ್ನ ನಾನು ಮಾಡ್ತಿದ್ದೀನಿ. ಎಸ್, ತುಂಬಾ ಸರಿ, ಇದೇ ಆಗುತ್ತೆ. ಬುದ್ಧಿವಂತಿಕೆ ಮತ್ತು ವಿವೇಕ ಇದೆರಡರ ಮಧ್ಯೆ ಸಂಬಂಧ ತುಂಬಾ ಚೆನ್ನಾಗಿದ್ದಾಗ ವ್ಯಕ್ತಿ ಯಾವುದೋ ಲೆವೆಲಿಗೆ ಹೋಗ್ತಾನೆ. ಎಲ್ಲಿ ಹೇಗೆ ನಡ್ಕೊಬೇಕು, ಯಾವ ಮಾತನ್ನ ಹೇಗೆ ಆಡ್ಬೇಕು, ಯಾರೊಂದಿಗೆ ಹೇಗೆ ವರ್ತನೆ ಮಾಡ್ಬೇಕು, ಇದೆಲ್ಲವನ್ನ ತಿಳಿಸಿಕೊಡುವುದು ವಿವೇಕ. ಈ ವಿವೇಕದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯವನ್ನ, ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ. ಆದ್ರಿಂದ ದಯವಿಟ್ಟು ಪ್ರೀತಿಯಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದ ವಿಡಿಯೋಗಳನ್ನ ಬೇರೆಯವರಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇವತ್ತು ವ್ಯಕ್ತಿತ್ವ ವಿಕಸನ ಮಾಹಿತಿಯನ್ನ ಕೊಡುವ ದಿವಸ. ಪ್ರತಿ ಗುರುವಾರ ನಾನು ವ್ಯಕ್ತಿತ್ವ ವಿಕಸನ ಅಂದ್ರೆ ವ್ಯಕ್ತಿತ್ವವನ್ನ ಬೆಳೆಸುವಂತಹ ಮಾಹಿತಿಯನ್ನ ಕೊಡ್ತೀನಿ. ವ್ಯಕ್ತಿತ್ವ ಯಾವಾಗ ಬೆಳೆಯೋದಕ್ಕೆ ಆರಂಭ ಆಗತ್ತಂದ್ರೆ, ವ್ಯಕ್ತಿಯ ಒಳಗಡೆ ತನಗೆ ಏನು ಕೊರತೆ ಇದೆ, ತನ್ನ ದೌರ್ಬಲ್ಯ ಎಲ್ಲಿದೆ, ತನ್ನ ಶಕ್ತಿ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ದೌರ್ಬಲ್ಯವನ್ನ ಮೀರ್ತಾ ಶಕ್ತಿಯನ್ನ ಬೆಳೆಸಿಕೊಳ್ತಾ ಹೋದ ಹಾಗೆ ವ್ಯಕ್ತಿತ್ವ ತುಂಬಾ ಸುಧಾರಿಸ್ತಾ ಹೋಗುತ್ತೆ, ವಿಕಸನಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಗುರುವಾರ ವ್ಯಕ್ತಿತ್ವದಲ್ಲಿನ ದೋಷಗಳನ್ನ ಹೇಳ್ತಾ ಇದ್ದೀನಿ. ಹಿಂದೆಲ್ಲ ಅದೇನೇ ಮಾಡಿದ್ದೀನಿ. ಇವತ್ತು ಇನ್ನೊಂದು ಟಾಪಿಕ್, ಅದೇನಂದ್ರೆ ವಿವೇಕ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಜೀವನವನ್ನ ಯಾವುದೋ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬಲ್ಲದು. ಆದ್ರಿಂದ ಪ್ರೀತಿಯಿಂದ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ತುಂಬಾ ಸಾರಿ ಈ IQ ಮಾತನ್ನ ನೀವು ಕೇಳಿರ್ತೀರ. ಎಮೋಷನಲ್ ಇಂಟೆಲಿಜೆನ್ಸ್, ಇಂಟೆಲಿಜೆನ್ಸ್ ಕೋಶೆಂಟ್, ಇದೆರಡನ್ನು ಹೋಗುತ್ತೆ. ಓಕೆ, ಸೊ ಈ ಎಮೋಷನಲ್ ಕೋಶೆಂಟ್ ಅಂಡ್ ಇಂಟೆಲಿಜೆನ್ಸ್ ಕೋಶೆಂಟ್ ಎರಡರ ಬಗ್ಗೆನೂ ನೋಡಿದಾಗ, ಇಲ್ಲಿ ಎಮೋಷನಲ್ ಕೋಶೆಂಟ್ ಅಂತಂದ್ರೆ ನಾವು ಯಾವುದನ್ನ ಹೇಗೆ ಮಾಡ್ತೀವಿ ಅದೆಲ್ಲ ಬರುತ್ತೆ. ಅಂದ್ರೆ ವಿವೇಕ ಅಂತ ಸ್ವಲ್ಪ ಸೇರಿಸ್ಕೋಬಹುದು. ಆದ್ರೆ ವಿವೇಕ ಅನ್ನೋದಿದೆಯಲ್ಲ, ಇಲ್ಲಿ ಸರಿ ತಪ್ಪು, ವಿಮರ್ಶಾತ್ಮಕ ಬುದ್ಧಿ. ನಾನ್ ಮಾಡ್ತಿರೋದು ಬೇರೆ ಬಗ್ಗೆ ವಿಮರ್ಶೆ ಮಾಡೋದು ತುಂಬಾ ಸುಲಭ. ಆದ್ರೆ ನಾನು ಮಾಡ್ತಿರೋದು ಸರಿನಾ, ನಾನು ಮಾಡ್ತಾ ಇರೋದು ತಪ್ಪಾ, ನಾನು ಹೇಗಿರ್ಬೇಕು, ನಾನು ಹೇಗಿರ್ಬಾರ್ದು, ನಾನು ಈ ಒಂದು ಇನಿಷಿಯೇಟಿವ್ ತಗೋಬೇಕಾ ಬೇಡ್ವಾ, ಯಾವ ಸಂದರ್ಭದಲ್ಲಿ ಜವಾಬ್ದಾರಿ ತಗೋಬೇಕು, ಯಾವ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ಹಿಂದೆ ಇರ್ಬೇಕು, ಇದೆಲ್ಲವನ್ನ ಮನಸ್ಸಿನಲ್ಲಿ ಕೇಳಿಕೊಂಡು ಪ್ರಶ್ನೆ ಮಾಡಿಕೊಂಡು ಬದುಕುವುದು ವಿವೇಕ. ಯಾವುದು ಸರಿ ತಪ್ಪು, ಡಿಸ್ಕ್ರಿಮಿನೇಷನ್ ಅಂತ ಬರುತ್ತೆ ನಮ್ಮ ಆಧ್ಯಾತ್ಮದಲ್ಲಿ, ಮತ್ತೆ ಇದರಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಅಂತ ಒಂದು ಶಬ್ದ ಇದೆ. ತಾರತಮ್ಯ ಮಾಡುವಂಥದ್ದು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಸುಳ್ಳು. ನಾನು ಮಾಡ್ತಾ ಇರೋದು ಬೇರೆಯವ್ರ ಬಗ್ಗೆ ತುಂಬಾ ಸಾರಿ ಈ ತಪ್ಪು ಸರಿಯ ವಿಮರ್ಶೆಯನ್ನ ಮಾಡ್ತೀರಾ. ಆದ್ರೆ ನಿಮ್ಮೊಳಗೆ ನೀವು ಒಮ್ಮೆ ಆದ್ರೂ ನೀವು ಬದುಕ್ತಾ ಇರೋದು, ನಿಮ್ಮ ಜೀವನ ಕ್ರಮ, ನಿಮ್ಮ ಯೋಚನಾ ಕ್ರಮ, ನೀವು ವರ್ತನೆ ಮಾಡ್ತಾ ಇರುವಂತಹ ರೀತಿ, ನಿಮ್ಮ ಗುಣ ಸ್ವಭಾವ, ಇದೆಲ್ಲ ಸರಿಯಾಗಿದ್ಯಾ, ಯಾಕೆ ಸರಿಯಾಗಿದೆ, ಯಾಕೆ ಸರಿಯಾಗಿಲ್ಲ, ಎಲ್ಲಿ ನೀವು ತಿದ್ಕೊಬೇಕು, ಇದನ್ನ ನೀವು ಒಳಗಡೆಯಲ್ಲಿ ಹೋಗಿ ನೋಡ್ಬೇಕು. ಆಗ ನಿಮ್ಗೆ ಬೇರೆಯವರು ನಿಮ್ಮ ಬಗ್ಗೆ ಆಡಿಕೊಳ್ಳುವುದು ಕಡಿಮೆ ಆಗುತ್ತೆ. ಇದು ಒಂದನೇದು. ಎರಡನೇದು, ನಿಮ್ಮನ್ನ ನೀವು ಯಾವುದನ್ನು ಹೇಳಿಸ್ಕೊಳ್ಳದೆ ಮಾಡೋದಿದೆಯಲ್ಲ, ಒಂದ್ ಮಾತಿದೆ, ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮ ತಾನಾಡಿಯೂ ಮಾಡದವ ಸರ್ವಜ್ಞ ಅಂತ.
ಬೇರೆಯವ್ರ ಹತ್ರ ಹೇಳಿಸ್ಕೊಳ್ದೆ ತಾನಾಗೆ ತಿಳಿದುಕೊಂಡು ಮಾಡುವುದು ವಿವೇಕ ಇದೆಯಲ್ಲ. ಯಾರು ವಿವೇಕಿಯಾಗಿರ್ತಾನೆ ಅವ್ರ ಬಗ್ಗೆ ಹೆಚ್ಚು ವಿಶ್ವಾಸ, ಪ್ರೀತಿ ಜನರಿಗೆ ಮೂಡ್ತಾ ಹೋಗುತ್ತೆ, ಗೌರವ ತಾನಾಗೆ ಬರ್ತಾ ಹೋಗುತ್ತೆ. ಯಾರಿಗೆ ಆಡಿಸ್ಕೋಬೇಕು, ನೀನ್ ಹಾಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡಿಲ್ಲ, ಹೀಗ್ ಮಾಡು ಅಂತ ಹೇಳಿಸ್ಕೋಬೇಕು. ಐದರ ಅಮ್ಮ, ಹೆಂಡತಿ, ಅಪ್ಪ, ಅಮ್ಮ, ಗಂಡ, ಸಂಬಡಿ ಹ್ಯಾವ್ ಟು ಹೇಳ್ಬೇಕು. ಅದ್ ಹೇಳಿದ್ಮೇಲೆ ಕೆಲಸ ಆಗೋದು ಅಂತ ಅಂದ್ರೆ ನಿಮ್ಗೆ ವಿವೇಕ ಕಡಿಮೆ ಇದೆ, ನಿಮ್ಗೆ ಯಾರು ಗೌರವ ಕೊಡ್ತಾ ಇಲ್ಲ, ನಿಮ್ಗೆ ಅಹಂ ಹೆಚ್ಚು ನೋವಾಗ್ತಾ ಇದೆ. ಇವರೆಲ್ಲ ನನ್ನ ಹತ್ರ ಹೇಳಂಗಾಗೋಯ್ತಲ್ಲ, ಇವ್ರು ಯಾರು ನನ್ಗೆ ಹೇಳಕ್ಕೆ? ಪ್ರಶ್ನೆ ಇರೋದು ಅವ್ರು ಹೇಳಿದ್ರಲ್ಲ, ನಿಮ್ಮ ಒಳಗಡೆ ನೀವು ಅರ್ಥ ಮಾಡ್ಕೊಳ್ದೆ, ವಿವೇಕವನ್ನ ಜಾಗೃತಗೊಳಿಸ್ಕೊಳ್ದೆ ನೀವು ಬದುಕ್ತಿರೋದು ನಿಮ್ಮ ತಪ್ಪಾಗಿರತ್ತೆ. ಅದನ್ನ ಸುಧಾರಿಸ್ಕೊಳ್ಳಿ. ಅಲ್ಲಿದೆ ನಿಮ್ಮ ದೌರ್ಬಲ್ಯ. ಅದಕ್ಕೋಸ್ಕರ ಅವ್ರು ಯಾವ ತರ ಆಡ್ತಾ ಇದ್ದಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಯಾರೋ ಆಡುವ ಮೊದಲು ನೀವು ಮಾಡಿ ಉತ್ತಮರಾಗೋದು ವಿವೇಕ. ಸೊ ನಿಮ್ಗೆ ಗೌರವ, ಪ್ರೀತಿ ದೊರಕುತ್ತೆ. ಮೂರನೇ ಲಾಭ ಏನು ಅಂತಂದ್ರೆ, ನೀವು ವಿವೇಕ ಹೆಚ್ಚಾದ ಹಾಗೆ ನಿಮ್ಮೊಳಗೆ ಜ್ಞಾನ, ನಿಮ್ಮ ಒಂದು ಪ್ರಜ್ಞೆಯ ಮಟ್ಟವೇ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜ್ಞಾನ ಪ್ರಜ್ಞೆ ಮಟ್ಟ ಹೆಚ್ಚಾಗ್ತಾ ಹೋದಾಗೆ ನಿಮ್ಮ ಜೀವನದ ಗುಣಮಟ್ಟ, ಸಂತೋಷ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ಅದೇ ರೀತಿ ಆರ್ಥಿಕ ಯಶಸ್ಸು, ಎಲ್ಲ ಯಶಸ್ಸು ನಿಮ್ಮನ್ನ ಹಿಂಬಾಲಿಸೋದಕ್ಕೆ ಶುರು ಮಾಡ್ತವೆ. ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಅಲ್ಟಿಮೇಟ್ ರಿಸಲ್ಟ್ ನೀವು ತಗೋಬಹುದು. ಆದ್ರಿಂದ ಇವತ್ತಿನಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದು ಸರಿ ತಪ್ಪು ಅನ್ನುವ ವಿವೇಕವನ್ನ ರೂಢಿ ಮಾಡ್ಕೊಳ್ಳಿ. ಅದು ನಿಮ್ಮ ಬಟ್ಟೆ ಬರೆಯಿಂದ ಹಿಡಿದು, ನಿಮ್ಮ ಮಾತುಕತೆಯಿಂದ ಹಿಡಿದು, ನೀವು ತೆಗೆದುಕೊಳ್ಳುವ, ನೀವು ಮಾಡುವ ಎಲ್ಲ ಕೆಲಸಗಳ ಬಗ್ಗೆ ನಿಮಗೊಂದು ಶ್ರದ್ಧೆ ಇರಲಿ. ಆ ಶ್ರದ್ಧೆಯಿಂದ ನಿಮ್ಮನ್ನು ನೀವು ಒಳಗಡೆ ಹೊಕ್ಕು ದಿನಕ್ಕೆ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಒಂದು 5 ನಿಮಿಷ ಕೂತ್ಕೊಂಡು ಆತ್ಮ ಮಂಥನ ಇಲ್ಲಿ ಬರುತ್ತೆ. ಯಾವಾಗ ವಿವೇಕ ಜಾಗೃತ ಆಗುತ್ತೆ ಆಗ ಆತ್ಮ ಮಂಥನವೂ ಜಾಗೃತ ಆಗುತ್ತೆ. ನಾನ್ ಮಾಡ್ತಿರೋದು ಸರಿನಾ? ಉದಾಹರಣೆಗೆ ನಡೀತಾ ಇದ್ದಾಗ ನೀವು ಡ್ರೈವ್ ಮಾಡ್ತಿರ್ತೀರಾ ಅಥವಾ ನಡೀತಿರ್ತೀರಾ, ಅಲ್ಲೆಲ್ಲೋ ದೂರದಲ್ಲಿ ಕಲ್ಲು ಕಾಣ್ತಾ ಇದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ನಿಮ್ಗೆ ರಸ್ತೆ ಮೇಲೆ ಜ್ಞಾನ ಇದ್ದಾಗ, ನಿಮ್ಮ ಕಾಲ ಮೇಲೆ ಜ್ಞಾನ ಇದ್ದಾಗ, ನಿಮ್ಗೆ ನೀವು ಮಾಡ್ತಿರೋ ಆ ಕೆಲಸದ ಮೇಲೆ ಜ್ಞಾನ ಇದ್ದಾಗ, ಧ್ಯಾನ ಇದ್ದಾಗ, ಗಮನ ಇದ್ದಾಗ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದ್ರೂ ಯಶಸ್ಸು ಸಿಗಬೇಕು ಅಂತಂದಾಗ ನಿಮ್ಮ ಮೇಲೆ ನಿಮಗೆ ಪ್ರಜ್ಞೆ ಇರಬೇಕು. ನೀವು ಮಾಡುವ, ನೀವು ಆಡುವ, ನೀವು ವರ್ತನೆ ಮಾಡುವ ಎಲ್ಲದರ ಮೇಲೆ ನಿಮ್ಗೊಂದು ಸೆಲ್ಫ್ ಕಾನ್ಶಿಯಸ್ ಸ್ವಪ್ರಜ್ಞೆ ಇರಬೇಕು. ಆ ಸ್ವಪ್ರಜ್ಞೆ ವಿವೇಕ. ಆ ವಿವೇಕವನ್ನ ನೀವು ಬೆಳೆಸಿಕೊಂಡ ಹಾಗೆ ನೀವು ಅದ್ಭುತವಾದ ವ್ಯಕ್ತಿ ಆಗ್ತೀರಾ. ಯಶಸ್ಸು ನಿಮ್ಮನ್ನ ಹಿಂಬಾಲಿಸ್ತಾ ಹೋಗುತ್ತೆ. ಇದು ಇವತ್ತಿನ ಒಂದು ವಿಶೇಷವಾದ ಮಾಹಿತಿ, ಇನ್ಫಾರ್ಮೇಶನ್, ತಿಳುವಳಿಕೆ. ಇದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ಇಷ್ಟ ಆಗಿಲ್ಲ ಅಂದ್ರೂ ಯಾಕೆ ಹೇಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತವಾದ ಮಾಹಿತಿ ಎಲ್ಲ ಮಕ್ಕಳಿಗೆ, ಬೆಳೀತಿರುವಂತಹ ಯುವಕ ಯುವತಿಯರಿಗೆ ಸಿಗ್ಬೇಕು ಅನ್ನೋದು ನನ್ನ ಆಶಯ. ಯಾಕಂದ್ರೆ ಇವತ್ತು ಇಂಟೆಲಿಜೆನ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಮಾಹಿತಿಗೆ ನೋ ಪ್ರಾಬ್ಲಮ್. ನಮ್ಮ ಮುಂದಿನ ಜನರೇಷನ್ ಇದೆಲ್ಲ, ಅವರು ಒಬ್ರಿಗಿಂತ ಒಬ್ರು ಬುದ್ಧಿವಂತರು, ಒಬ್ರಿಗಿಂತ ಒಬ್ರು ಹೇಳ್ದ ಇನ್ಫಾರ್ಮೇಶನ್ ಆಗರ. ಅವ್ರೊಂಥರ ನಡೆದಾಡ್ತಾ ಇರೋ ಎನ್ಸೈಕ್ಲೋಪೀಡಿಯಾಗಳು. ಅವರ ಮಾಹಿತಿ ಮತ್ತು ಬುದ್ಧಿಗೆ ನೀವು ಯಾರು ಕಂಪ್ಯಾರಿಸನ್ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತಿನ ಯಂಗ್ ಜನರೇಷನ್ ನಲ್ಲಿ ಕಾಣ್ತಾ ಇರೋದು ವಿವೇಕ, ಸ್ವಪ್ರಜ್ಞೆಯ ಕೊರತೆ. ಅದರಿಂದಾಗಿ ಅವರ ಬಿಹೇವಿಯರು, ಅವರ ಬುದ್ಧಿ, ಅವರ ವರ್ತನೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಸರ್ವ ಬಣ್ಣ ಮಸ್ಸಿನ ಉಗಿದ ಹಾಗೆ ಅನ್ನೋ ಇನ್ನೊಂದು ಮಾತಿದೆ. ಹಾಗೆ ಎಲ್ಲ ಇಂಟೆಲಿಜೆನ್ಸ್ ಇರ್ಲಿ, ಏನೇ ಇರ್ಲಿ, ಏನೇ ಪಾರಿತೋಷಕ ತಗೊಂಡು ಬರ್ಲಿ ಸ್ಕೂಲಲ್ಲಿ, ಯಟ್ ದೇರ್ ಬಿಹೇವಿಯರ್, ದೇರ್ ಥಾಟ್, ಥಿಂಕಿಂಗ್ ಪ್ರೊಸೆಸ್, ಎವ್ರಿಥಿಂಗ್ ಇಸ್ ದೊಡ್ಡ 0. ಯಾಕೆಂದ್ರೆ ವಿವೇಕವನ್ನ ಕಲಿಸೋದ್ರಲ್ಲಿ ನಾವು ಹಿಂದೆಗಿತಾ ಇದ್ದೀವಿ. ಆದ್ರಿಂದ ಇದು ಹೆಚ್ಚು ಶೇರ್ ಮಾಡಿ, ಆ ಮಕ್ಕಳಿಗೆ, ಆ ಯುವಕರಿಗೆ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡುವ ಹಾಗಾಗ್ಲಿ. ಇದ್ರ ಬಗ್ಗೆ ಹೆಚ್ಚು ಅರಿವು ಬರಲಿ. ಆಗ ಈ ಸಮಾಜದಲ್ಲಿ ನಾವು ಹೊಸ ಕ್ರಾಂತಿ ಎಲ್ಲ ಮಾಡುವ ಅವಶ್ಯಕತೆ ಇಲ್ಲ, ತಾನಾಗೆ ಆಗ್ತಾ ಹೋಗುತ್ತೆ. ಯಾವಾಗ ಆಡಿ ಮಾಡಿಸ್ಕೊಳ್ತೀವರಲ್ಲ, ಅವಾಗ ಅಹಂಗೆ ತುಂಬಾ ಹೊಡೆತ ಬೀಳುತ್ತೆ. ಆ ಯಾವ ಅಹಂ ಇದೆ, ಅಹಮ್ಮನ
ದೊಡ್ಡ ಪ್ರಪಂಚವೇ ಇದೆ ಮನುಷ್ಯನ ಒಳಗಡೆ. ಆ ಪ್ರಪಂಚದನ್ನ ಅನಾವರಣ ಮಾಡಿಸ್ತೀನಿ ಮುಂದಿನ ಗುರುವಾರದ ಸಂಚಿಕೆಗಳಲ್ಲಿ. ಆ ಅಹಮ್ಮಿನ ಸಂಚಿಕೆಗಳಲ್ಲಿ ನೀವು ಇಳಿದಾಗ ನಿಮಗೆ ಇನ್ನೂ ಹೆಚ್ಚು ವಿಶಾಲವಾದ ನಿಮ್ಮೊಳಗಿನ ಪ್ರಪಂಚ ತೆರೆಯುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇರಿ. ಸಿಗ್ತೀನಿ ಮುಂದಿನ ವಾರ ವ್ಯಕ್ತಿತ್ವ ಪ್ರಣತಿಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.